ಇನ್ನು ವಿಜಯಪುರದಲ್ಲಿ ಹೋಟೆಲ್ ಒಂದು ಧಗಧಗಿಸಿ ಉರಿದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೋಟೆಲ್ನಲ್ಲಿ ಅಗ್ನಿ ಅನಾಹುತ. ಕೆಲವೇ ನಿಮಿಷದಲ್ಲಿ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. BLD ರಸ್ತೆಯಲ್ಲಿರುವಂತಹ ಕೃಷ್ಣ ಹೋಟೆಲ್ ಭಸ್ಮ ಆಗಿರೋದು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವರನ್ನ ರಕ್ಷಿಸಲಾಗಿದೆ. ಇಬ್ಬರಿಗೆ ಗಾಯ ಆಗಿದ್ದು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಯಾವ ಪರಿ ಬೆಂಕಿ ಆವರಿಸ್ಬಿಟ್ಟಿದೆ ನೋಡಿ. ವಿಜಯಪುರದಲ್ಲಿರುವಂತಹ ಹೋಟೆಲ್ ಇದು. ಬೆಂಕಿಗಾಹುತಿಯಾಯಿತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಲ್ಲಿ ಈ ಅಗ್ನಿ ಅನಾಹುತ ಸಂಭವಿಸಿದೆ. ಹೋಟೆಲ್ನಲ್ಲಿದ್ದವರಂತಹ ಎಲ್ಲರನ್ನೂ ಕೂಡ ರಕ್ಷಿಸಲಾಗಿರುವಂಥದ್ದು. ಇಬ್ಬರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಗರದ BLD ರಸ್ತೆಯಲ್ಲಿರುವಂತಹ ಕೃಷ್ಣ ಹೋಟೆಲ್ ಇದು. ನೋಡ್ತಾ ಇದ್ದಂತೆ ಪೂರ್ತಿ ಹೋಟೆಲ್ ಸುಟ್ಟು ಭಸ್ಮ ಆಗ್ಬಿಡ್ತು. ಬೆಂಕಿ ವ್ಯಾಪಿಸ್ಬಿಡ್ತು. ಕೆಲವೇ ನಿಮಿಷಗಳಲ್ಲೇ ಪ್ರತಿಯೊಂದು ವಸ್ತುವು ಕೂಡ ಸುಟ್ಟು ಕರಕಲಾಗಿದೆ. ಈ ಬೆಂಕಿ ಹತ್ಕೊಂಡಿದ್ರಿಂದಾಗಿ ಒಳಗಡೆ ಅಡುಗೆ ಅನಿಲಗಳೇನಿದ್ವು, ಸಿಲಿಂಡರ್ಗಳೇನಿದ್ವು, ಅದೆಲ್ಲವೂ ಕೂಡ ಸ್ಫೋಟ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಅದೃಷ್ಟ ಚೆನ್ನಾಗಿತ್ತು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಅವರನ್ನು ರಕ್ಷಣೆ ಮಾಡಲಾಗಿದೆ. ಆದರೆ ಘಟನೆಯಲ್ಲಿ ಇಬ್ಬರಿಗೆ ಸ್ವಲ್ಪ ಗಾಯವಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ರು. ಆದರೆ ಅದಕ್ಕೂ ಮುನ್ನ ಯಾವ ಪರಿ ವ್ಯಾಪಿಸಿತ್ತು ನೋಡಿ. ಹೋಟೆಲ್ನಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ಹಾನಿಯಾಗಿರೋದು. ವಿಜಯಪುರದ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣ ಹೋಟೆಲ್ನಲ್ಲಿ ನಡೆದಿರುವಂತಹ ಅವಘಡ ಇದು. ಸಂಪೂರ್ಣ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಆದರೆ ಹೋಟೆಲ್ನಲ್ಲಿದ್ದವರನ್ನೆಲ್ಲರೂ ಕೂಡ ಸುರಕ್ಷಿತವಾಗಿ ಹೊರ ಕರೆದುಬರೋದಕ್ಕೆ ಸಾಧ್ಯ ಆಯಿತು. ಇಬ್ಬರು ಸ್ವಲ್ಪ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ.